ಗಂಗಾವತಿ ತಾಲೂಕಿನ ಆನೆಗೊಂದಿ ರಸ್ತೆಯ ಸಂಘಾಪುರದಲ್ಲಿ ಇಂದು ನೂತನ ಇಂಟರ್ನ್ಯಾಷನಲ್ ಡೆಲ್ಲಿ ಪಬ್ಲಿಕ್ ಶಾಲೆಯ 2025-26ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ಇಂದು ಧಾರ್ಮಿಕ ಪೂಜಾದಿ ಕಾರ್ಯಕ್ರಮಗಳು ನೇಮನಿಷ್ಠೆಯಿಂದ ಜರುಗಿದವು. ಈ ಸಂದರ್ಭದಲ್ಲಿ ಈ ಒಂದು ನೂತನ ಶಾಲಾಗಳಿಗೆ ಆಗಮಿಸಿದ ಗಣ್ಯಾತಿ ಗಣ್ಯರಿಂದ ಈ ಒಂದು ಇಂಟರ್ನ್ಯಾಷನಲ್ ಡೆಲ್ಲಿ ಪಬ್ಲಿಕ್ ಶಾಲೆಯ ನೂತನ ಪ್ರಾರಂಭೋತ್ಸವದ ಕುರಿತು ಶುಭಾಶಯಗಳನ್ನು ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಡೆಲ್ಲಿ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರಾದ ನಾಗರಾಜ್ ಮತ್ತು ಪ್ರಾಂಶುಪಾಲರಾದ ಹರಿ ಸೇರಿದಂತೆ ಈ ಒಂದು ಶಾಲೆಯ ಪ್ರಾರಂಭೋತ್ಸವ ಮತ್ತು ವಿವಿಧ ಧಾರ್ಮಿಕ ಪೂಜಾದಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಎಷ್ಟು ಚಂದ ಐತೆ, ಎಂತ ಅಂದ ಐತೆ ನಮ್ಮೂರ ಶಾಲೆ. ಎಷ್ಟು ಚಂದ ಐತೆ, ಎಂತ ಅಂದ ಐತೆ ನಮ್ಮೂರ ಶಾಲೆ. ಜ್ಞಾನದ ಗುಡಿಯು ನಮ್ಮಿ ಶಾಲೆ, ಅಜ್ಞಾನವ ಕಳೆವ ಜ್ಯೋತಿಯ ಮಾಲೆ. ಆರಾಧಿಸಿ ಆಲಾಪಿಸಿ ಶಾಲೆಗೆ ನಾ ಬರುವೆ, ಪಾಠದಲ್ಲೂ ನೋಡು ಆಟದಲ್ಲೂ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಎಷ್ಟು ಚಂದ ಐತೆ, ಎಂತ ಅಂದ ಐತೆ ನಮ್ಮೂರ ಶಾಲೆ. ಎಷ್ಟು ಚಂದ ಐತೆ, ಎಂತ ಅಂದ ಐತೆ ನಮ್ಮೂರ ಶಾಲೆ. ಶಾಲೆ ಇರಲಿ ಇಲ್ಲದೆ ಇರಲಿ ಪಾಠವು ನಿಲ್ಲದು, ಎಂದು ಪಾಠ ನಿಲ್ಲದು. ಹಗಲೇ ಇರಲಿ ಇರುಳೇ ಇರಲಿ ಕಲಿಕೆ ಸಾಗಿಹುದು, ಕಲಿಕೆ ಎಂದು ನಿಲ್ಲದು. ಕನಸನ್ನು ಬಿತ್ತುವ ಕಾಯಕವಿಲ್ಲಿ ನಿತ್ಯ ನಡೆದಿಹುದು. ಚಿತ್ರ ಬಣ್ಣ ನಾಟಕ ಹಾಡು ಇಲ್ಲಿ ತುಂಬಿಹುದು. ಯೋಗವು ನಮಗೆ ಬಂದಿದೆ ಇಂದು, ಯೋಗ್ಯತೆಯನ್ನು ಪಡೆದೆವು ಮುಂದು. ಗುರುಗಳ ಮನವನ್ನು ಆನರಿಸಿ ನಾವು ಸ್ಫೂರ್ತಿ ಪಡೆಯುವೆವು. ಎಷ್ಟು ಚಂದ ಐತೆ,
ಆಗಿರ್ತಕ್ಕಂಥ ದೆಹಲಿ ಪಬ್ಲಿಕ್ ಶಾಲೆಯು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಕ್ಕಂಥ ರಾಜಬೀದಿಯಲ್ಲಿ ಒಳಗಡೆ ಪರಿಸರದ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಪರಿಸರ, ಗುಡ್ಡ, ಗಿಡ, ಗಂಟೆ, ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರ್ತಕ್ಕಂಥ ಒಳ್ಳೆಯ ವಾತಾವರಣ ಇದೆ. ಇದರ ಜೊತೆಗೆ ಎಲ್ಲ ಎಜುಕೇಷನ್ ಅಂದ ತಕ್ಷಣ ನಾವೇನು ಹೇಳ್ತೀವಿ, ಬರೀ ಇಂಗ್ಲೀಷ್ ಕಲಿಬೇಕು, ಬೇರೆ ಬೇರೆ ವಿಷಯಗಳನ್ನು ಅರ್ಥ ಮಾಡ್ಕೋಬೇಕಂತ ಒಂದು ಭಾವನೆ ಇದೆ. ಅದರ ಜೊತೆಗೆ ಮುಂದಿನ ಭವಿಷ್ಯಕ್ಕಾಗಿ, ನಮ್ಮ ಆತ್ಮರಕ್ಷಣೆಗಾಗಿ, ನಮ್ಮ ದೇಹ ರಕ್ಷಣೆಗಾಗಿ ಇವತ್ತು ವಿಶೇಷವಾದ ಒಂದು ತರಗತಿಯನ್ನು ಕೊಡುವಂಥ ವ್ಯವಸ್ಥೆ ಈ ದೆಹಲಿ ಪಬ್ಲಿಕ್ ಶಾಲೆಯಲ್ಲಿ ನಡೀತಾ ಇದೆ. ಇನ್ನು ಮೇಲೆ ಭವಿಷ್ಯಕ್ಕೆ ಮಕ್ಕಳ ವಿದ್ಯಾರ್ಥಿಗಾಗಿ ಅದರಲ್ಲಿ ಕ್ರಿಕೆಟ್ ಆಗಿರ್ಬೋದು, ಇನ್ನು ಆಟಪಾಠಗಳು, ಬೇರೆ ಬೇರೆ ಆಟಪಾಠಗಳಾಗಿರ್ಬೋದು, ಅದರ ಜೊತೆಗೆ ಈಜು ಕೊಳ ಇರ್ಬೋದು, ಮತ್ತು ಕರಾಟೆ, ಹಾಗೆ ಮತ್ತು ಕುದುರೆ ರೇಸು. ಇದು ಬಹುಶಃ ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದೊಳಗೆ ಮೈಸೂರಿನಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ ರೇಸ್ ಕೋರ್ಸನ್ನು. ಹಾಗೆಯೇ ಬೆಂಗಳೂರಲ್ಲಿ ನಾವು ರೇಸ್ ಕೋರ್ಸನ್ನು ನೋಡ್ತೀವಿ. ಆದರೆ ಇಲ್ಲಿ ರೇಸ್ ಕೋರ್ಸ್ ಏನಿಲ್ಲ, ಆದರೂ ರೇಸ್ ಕೋರ್ಸ್ ಮಾಡುವಂಥ ತರಬೇತಿಯನ್ನು ಕೊಡುವಂಥ ಶಕ್ತಿ ಈ ಶಾಲೆಯಲ್ಲಿದೆ. ಇನ್ನೂ ಅನೇಕ ರೀತಿಯಲ್ಲಿ ಇವತ್ತಿನ ದೇಹ ಮತ್ತು ಆರೋಗ್ಯ ಎರಡೂ ಚೆನ್ನಾಗಿರಬೇಕು. ದೇಹ ಮತ್ತು ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಎಲ್ಲದೂ ಕಲಿಯಲಿಕ್ಕೆ ಸಾಧ್ಯತೆ ಇದೆ. ಸೌಂಡ್ ಬಾಡಿ ಸೌಂಡ್ ಮೈಂಡ್ ಎನ್ನುವ ಹಾಗೆ ದೇಹ ಸದೃಢತೆ ಇದ್ದರೆ ಮನಸ್ಸು ಸದೃಢತೆ ಇರ್ತನ ಹಾಗೆ ಮಕ್ಕಳಿಗೆ ಇವತ್ತಿನ ದಿನ ವ್ಯಾಯಾಮ ಬೇಕಾಗಿದೆ. ವಿದ್ಯಾಭ್ಯಾಸದ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ವ್ಯಾಯಾಮ ಬೇಕಾಗಿದೆ. ಆ ಎಲ್ಲ ಮಕ್ಕಳ ಆರೋಗ್ಯಕ್ಕಾಗಿ, ಉತ್ತಮ ಶಿಕ್ಷಣಕ್ಕಾಗಿ ದೆಹಲಿಯ ಪಬ್ಲಿಕ್ ಶಾಲೆಯು ನಮ್ಮ ಮುಂದಿನ ಮಕ್ಕಳಿಗಾಗಿ, ಭವಿಷ್ಯಕ್ಕಾಗಿ ಏನು ಅನುಕೂಲತೆಗಳು ಬೇಕೋ ಅವೆಲ್ಲವನ್ನು ಬೋಧನೆ ಮಾಡುವಂಥ, ತರಬೇತಿ ಕೊಡುವಂಥ ಒಂದು ಶಾಲೆ ನಮ್ಮ ಗಂಗಾವತಿ ಮಹಾನಗರದಲ್ಲಿ ಆಗಿದ್ದು ಬಹಳ ಸಂತೋಷವಾಗಿದೆ. ಇದನ್ನು ನಮ್ಮ ಗಂಗಾವತಿ ಮಹಾನಗರದ ಎಲ್ಲ ಹಿರಿಯರು ಮತ್ತು ಏನು ಉತ್ತಮಿಸ್ತಕ್ಕಂಥ ಏನು ಜನ ಇದ್ದಾರೆ ಅವರೆಲ್ಲರೂ ಸಹ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ವಿದ್ಯಾರ್ಜನೆಗಾಗಿ ಈ ಶಾಲೆಗೆ ಮಕ್ಕಳನ್ನು ಕಳಿಸಿಕೊಟ್ರೆ ಮಕ್ಕಳ ಭವಿಷ್ಯ ಉಜ್ವಲ ಆಗುತ್ತೆ ಅನ್ನೋದರಲ್ಲಿ ನಮಗೆ ಯಾವುದೇ ಸಂಶಯವಿಲ್ಲ. ಆ ರೀತಿಯಾಗಿ ದೇವರು ಇದನ್ನು ಸುರಕ್ಷಿತವಾಗಿ ಚೆನ್ನಾಗಿ ಎಲ್ಲರಿಗೂ ಒಳ್ಳೆಯದಾಗುವಂಥ ಹರಿಸಿ ಎರಡು ಮಾತು ವಿರಾಮ ಬೀಳ್ತೀವಿ. ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿ ತಾಲೂಕು ಏನಿದೆಯಲ್ಲ ಭತ್ತದ ಕಣಜ ಅಂತ ನಾವಿನ್ನು ಹೇಳ್ತೀವಿ. ಅದರ ಜೊತೆಗೆ ಎಲ್ಲರ ಭಾವನೆ ಭತ್ತದ ಕಣಜ ಮತ್ತು ಹಣದ ಕಣಜ ಎರಡೂ ಒಂದೇ ಅರ್ಥ ಆಗುತ್ತೆ. ಭತ್ತದ ಕಣಜದ ಜೊತೆಗೆ ಹಣದ ಕಣಜನೂ ಅಂತ ಹೇಳ್ತಾರೆ. ಅದರ ಜೊತೆಗೆ ಇನ್ನೂ ಉತ್ತಮವಾಗಿರ್ತಕ್ಕಂಥ ಕಣಜ ಅಂದರೆ ವಿದ್ಯಾ ಕಣಜ ಆಗಬೇಕಾಗಿದೆ. ನಮ್ಮ ಮಕ್ಕಳಲ್ಲಿ ಸರ್ವ ರೀತಿಯಲ್ಲಿ ಇವತ್ತು ಇಂಜಿನಿಯರಿಂಗ್ ಆಗಿರ್ಬೋದು, ವೈಜ್ಞಾನಿಕ ವಿದ್ಯಾರ್ಥಿಗಳಾಗಿರ್ಬೋದು, ಇನ್ನು ಅಂತರಿಕ್ಷದ ಒಂದು ಜ್ಞಾನವನ್ನು ಪಡೆದುಕೊಳ್ಳುವಂಥದ್ದಾಗಿರ್ಬೋದು, ಯಾವುದೇ ಆಗಲಿ ಸಹ ನಮ್ಮ ಗಂಗಾವತಿ ಮಹಾನಗರದಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ದೇಶದಾದ್ಯಂತ, ಜಗತ್ತಿನಾದ್ಯಂತ ಸಂಚರಿಸುವಂಥ ಶಕ್ತಿ ಆ ಆಂಜನೇಯದ್ರಿ ಬೆಟ್ಟದಲ್ಲಿರ್ತಕ್ಕಂಥ ಆಂಜನೇಯ ಮತ್ತು ಸರ್ವದೇವನ ದೇವತೆಗಳಿಗೆ ಅನುಗ್ರಹಿಸಿದಂಥ ಶಾಲೆ ಮಕ್ಕಳ ಅಭಿವೃದ್ಧಿಗಾಗಿ, ಸಮಾಜದ ಸಂಸ್ಕೃತಿಯನ್ನು ಬೆಳೆಸಲಿಕ್ಕಾಗಿ, ಅದರಲ್ಲಿಯೂ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸಲಿಕ್ಕಾಗಿ ತಾವೆಲ್ಲರೂ ಸೇರಿ ಈ ಶಾಲೆ ಕಟ್ಟಿದ್ದೀರಿ. ಬಹಳ ಸಂತೋಷ. ಈ ಶಾಲೆಯಿಂದ ಸಮಾಜದ ಅಭಿವೃದ್ಧಿಯ ಜೊತೆಗೆ ನಮ್ಮ ಸಂಸ್ಕೃತಿಯ ಅಭಿವೃದ್ಧಿ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ನಡೆದಿರ್ತಕ್ಕಂಥ ಪೂಜೆ, ಇಲ್ಲಿ ನಡೆದಿರ್ತಕ್ಕಂಥ ಜನರ ಉಡುಗೆ ತೊಡುಗೆ, ಅವರ ಭಾಷೆ ಇದು ಸಾಕ್ಷಿಯಾಗಿದೆ ಅಂತ ಹೇಳ್ತಾರೆ. ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಗಮ ಮಾಡಿದರೆ ಮಸರ ಹೊಸೆದು ಬೆಣ್ಣೆ ತೆಗೆದುಕೊಂಬಂತೆ, ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗಮ ಮಾಡಿದರೆ ಕರ್ಪೂರದ ಗಿರಿಯ ನುರಿಕೊಂಬಂತೆ ಅನ್ನುವ ಹಾಗೆ ಈ ಸುಂದರ ಅದ್ಭುತ ದೆಹಲಿ ಪಬ್ಲಿಕ್ ಸ್ಕೂಲ್ ಉತ್ತರೋತ್ತರವಾಗಿ ಬೆಳೆಯಲಿಕ್ಕೆ ಈ ವಾತಾವರಣ, ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯ ಶ್ರದ್ಧೆ ಇವೆಲ್ಲವೂ ಈ ನಮ್ಮ ಗಂಗಾವತಿಗೆ ನೂತನ ಶಿಕ್ಷಣಕ್ಕೆ ಬಹಳ ಅದ್ಭುತವಾದಂಥ ಅನುಕೂಲ ಇದೆ. ಸಾಧ್ಯವಾದಷ್ಟು ಎಲ್ಲ ಪಾಲಕರು ಈ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸಿ ಇಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲನೂ ಸರಿಯಾಗಿ ಬಳಸಿಕೊಂಡು ಈ ಶಾಲೆಗೆ ಸಹಕಾರ ಮಾಡಬೇಕಂತ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ಈ ಎಲ್ಲ ಶಾಲೆಯ ಹಣಕಾಸು ವ್ಯವಹಾರಗಳನ್ನು ಶ್ರೀ ಅಭಿನವ ಗವಿಸಿದ್ದೇಶ್ವರ ಸೌಹಾರ್ದ ಸಹಕಾರಿ ನಿಯಮಿತ ಗಂಗಾವತಿ ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ CSP ಮುಖಾಂತರ ಎಲ್ಲ ವ್ಯವಹಾರಗಳನ್ನು ಆನ್ಲೈನ್ ಮುಖಾಂತರ ಮಾಡಲಿಕ್ಕೆ ಸಹಕರಿಸಿರ್ತಕ್ಕಂಥ ಆಡಳಿತ ಮಂಡಳಿ ಎಲ್ಲರಿಗೂ ಮತ್ತೊಮ್ಮೆ ಅನಂತವನ್ನು ಅರ್ಪಿಸಿ ಈ ಶಾಲೆ ಅದ್ಭುತವಾಗಿ ಬೆಳೆಯಲಿಕ್ಕೆ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ನಾವು ಎಲ್ಲ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೀವಿ. ಅಕಾಡೆಮಿಕಲಿನೂ ಭಾಳ ಚೆನ್ನಾಗಿ ಮುಂದೆ ತರಬೇಕು ಅಂತೇಳಿ ಮನಸ್ಸು ಮಾಡಿ ಮುಂದುವರ್ಸ್ಕೊಂಡು ಹೋಗ್ತೀವಿ.
ಎಲ್ಲರ ಸಹಕಾರ ಬೇಕಂತ ಕೇಳ್ತಾ ನಿಮ್ಮ ಆಶೀರ್ವಾದ ಕೇಳ್ತೇನೆ. ಡೆಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಾರಂಭವಾಗಿದೆ. ಇದು ಭಾಳ ಒಳ್ಳೆಯ ಸಂಸ್ಥೆ ಆಗಿದ್ದು, ಯಾಕಂದರೆ ಸಾಕಷ್ಟು ಜನ ನನಗೆ ಪರಿಚಯ ಆಗಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲರೂ ಸೇರಿಕೊಂಡು ಈ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಸಂಸ್ಥೆ ಗಂಗಾವತಿ ನಾಗರಿಕರು ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಕಳಿಸಿದರೆ ಇವತ್ತು ಒಳ್ಳೆಯ ಸ್ಟ್ಯಾಂಡರ್ಡ್ ಎಜುಕೇಷನನ್ನು ಕೊಡಬೇಕಂತ ಕೆಲಸ ಅವರು ಮಾಡ್ತಾಯಿದ್ದಾರೆ. ಆಂಗ್ಲೋ ಇಂಡಿಯನ್ ಶಿಕ್ಷಕರನ್ನಾಗೆಲ್ಲ ಸೇರಿಕೊಂಡು ಅದರಿಂದ ಇವತ್ತು ಈ ಸಂಸ್ಥೆಗೆ ನನ್ನ ಮೊಮ್ಮಕ್ಕಳು ಕೂಡ ಇಲ್ಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ. ಮುಂದೆ ಈ ಸಂಸ್ಥೆಯವರಿಗೆ ನಾನು ಶುಭಾಶಯಗಳನ್ನು ಹೇಳ್ತಾ ಮುಂದೆ ಇನ್ನೂ ಪ್ರಗತಿಯಾಗಲಿಕ್ಕೆ ನಮಸ್ಕಾರ. ಎಲ್ಲ ನಮ್ಮ ಗಂಗಾವತಿ ಮತ್ತು ಕೊಪ್ಪಳ ಮತ್ತು ರಾಯಚೂರು ಡಿಸ್ಟಿಕ್ಕು ಮತ್ತು ಇಂಥ ಸುತ್ತಮುತ್ತನೆಲ್ಲ ನಮ್ಮ ಪೇರೆಂಟ್ಸ್ ಪಾಲಕರಿಗೆ ನಾನು ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಈ ದಿವಸ ನಿಮ್ಮೆಲ್ಲರ ಆಶೀರ್ವಾದದಿಂದ ಗಂಗಾವತಿ ಮಹಾನಗರಕ್ಕೆ ಡೆಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಎಂಬ ಒಂದು ಹೊಸ ಕಾನ್ಸೆಪ್ಟಿಂದ ICSI ಸಿಲೆಬಸ್ನಿಂದ ಈ ದಿವಸ ನಾವು ಪ್ರಾರಂಭ ಮಾಡ್ತೇವೆ. ಈ ನಮ್ಮ ಸ್ಕೂಲಿನ ಉದ್ದೇಶ ಏನಂದರೆ, ವಿದ್ಯಾರ್ಥಿಗಳಿಗೆ ವಿದ್ಯಾ ಜೊತೆಗೆ ಅವರಿಗೆ ಸ್ಪೋರ್ಟ್ಸು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸು ಅದನ್ನು ಸಮಿತಿಗೆ ನಾವು ಇದನ್ನು ಕೊಡುತ್ತೀವಿ. ಮತ್ತು ಇನ್ನೊಂದು ಏನಂದರೆ, ಹುಡುಗರಿಗೆ ಒಳ್ಳೆಯ ನ್ಯೂಟ್ರಿಷನ್ ಆಹಾರ ಅದು ಕೂಡ ಇಂಪಾರ್ಟೆಂಟ್. ಇವತ್ತು ಎಜುಕೇಷನ್ ಬೇಕಂದರೆ ಅದ್ರ ಜೊತೆಗೆ ಸ್ಪೋರ್ಟ್ಸ್ ಇರಬೇಕು, ಪ್ಲಸ್ ಎಜುಕೇಷನ್ ಇರಬೇಕು, ಪ್ಲಸ್ ಒಂದು ನ್ಯೂಟ್ರಿಷನ್ ಆಹಾರ ಇರಬೇಕು. ಇದನ್ನೆಲ್ಲ ಗಮನದಾಗ ಇಟ್ಟುಕೊಂಡು ಮತ್ತು ಮುಂದೆ ವಿದ್ಯಾರ್ಥಿ ಬೆಳವಣಿಗೆ ಯಾವ ಥರ ಆಗಬೇಕು ಏನು ಅದನ್ನೆಲ್ಲ ನುರಿತ ಶಿಕ್ಷಕರು ಎಲ್ಲ ಈ ಕ್ವಾಲಿಫೈಡ್ ಎಜುಕೇಟೆಡ್ ಶಿಕ್ಷಕರನ್ನೇ ನಾವು ನೇಮಕ ಮಾಡ್ತಿದ್ದೀವಿ. ಮತ್ತು ಇಲ್ಲೇ ನಮ್ಮ ಟೀಮ್ ಏನಿದೆಲ್ಲ ಎಲ್ಲ ನುರಿತ ಟೀಮಿಂದನೇ ಈ ದಿವಸ ನಾವು ಶಾಲೆಯನ್ನು ಪ್ರಾರಂಭ ಮಾಡ್ತೇವೆ. ದಯವಿಟ್ಟು ಎಲ್ಲ ನಿಮ್ಮೆಲ್ಲ ಸಹಕಾರ ಆಶೀರ್ವಾದ ಇರಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ನಿಮ್ಮ ಹೆಸರು? ನನ್ನ ಹೆಸರು ಇಂದು ಗಂಗಾವತಿಯ ಆನೆಗುಂದಿ ರಸ್ತೆಯ ಸಂಗಾಪುರ ರಸ್ತೆಯ ಬಲಭಾಗದಲ್ಲಿ ಕಣಿವೆ ಆಂಜನೇಯ ದೇವಸ್ಥಾನದ ತಟದಲ್ಲಿ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅಂತಕ್ಕಂಥ ಒಂದು ನೂತನ ಶಾಲೆ ಪ್ರಾರಂಭವಾಗಿದೆ. ಒಳ್ಳೆಯ ಸುಸಜ್ಜಿತ ಕಟ್ಟಡ, ಸುಂದರ ಪರಿಸರ, ಉತ್ತಮ ಶಿಕ್ಷಣ ಸಿಬ್ಬಂದಿ, ಉತ್ತಮ ಆಡಳಿತ ಹೊಂದಿರತಕ್ಕಂತಹ ಈ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸಿ ಒಳ್ಳೆಯ ಉತ್ತಮ ಪ್ರಜೆಗಳನ್ನಾಗಿಸಿ ಅಂತೇಳಿ ತಮ್ಮ ಮೂಲಕ ಈ ಒಂದು ಚಾನೆಲ್ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ.